ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ 10ನೇ ತರಗತಿಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ 2 ಚರಾಕ್ಷರಗಳಿರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳ ರೇಖೆಗಳ ವರ್ತನೆ ಮತ್ತು ಅವುಗಳ ಪರಿಹಾರ ಇವುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗ 2 ಚರಾಕ್ಷರಗಳಿರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳ ಪರಿಹಾರಗಳನ್ನು ನಕ್ಷೆಯ ಮೂಲಕ ಯಾವ ರೀತಿ ತಿಳ್ಕೋಬಹುದು, ಅದರ ಪರಿಹಾರವನ್ನು ಯಾವ ರೀತಿ ನಾವು ಪಡೆಯಬಹುದು ಅನ್ನೋದನ್ನ ಈ ಒಂದು ಕ್ಲಾಸಲ್ಲಿ ಮಾಡೋಣ. ಅದೇ ರೀತಿ ಅಭ್ಯಾಸ 3.1ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನು ಕೂಡ ತಿಳ್ಕೊಳ್ಳೋಣ. ಮೊದಲನೇ ಸಮಸ್ಯೆ ಈ ಥರ ಇದೆ. ಕೆಳಗಿನ ಸಮೀಕರಣಗಳ ಜೋಡಿಗೆ ಪರಿಹಾರವಿಲ್ಲವೇ? ಏಕೈಕ ಪರಿಹಾರವಿದೆ. ಅಥವಾ ಅಪರಿಮಿತ ಪರಿಹಾರಗಳಿವೆ. ಎಂಬುದನ್ನು ಲಕ್ಷಾಕ್ರಮದಿಂದ ಕಂಡುಹಿಡಿಯಿರಿ. x minus 8y plus 1 is equal to 0. 3x minus 24 by 5 y plus 3 by 5 equals 0. Okay. ಈ ಒಂದು ಸಮೀಕರಣಗಳ ಜೋಡಿಗೆ ನಾವು ಪರಿಹಾರ ಏಕೈಕ ಪರಿಹಾರ ಇದೆಯಾ ಅಥವಾ ಅಪರಿಮಿತ ಪರಿಹಾರ ಇದೆಯಾ ಅಥವಾ ಪರಿಹಾರ ಇಲ್ಲವೇ ಎಂಬುದನ್ನು ನಾವು ಕಂಡುಹಿಡಿಯಬೇಕು. ಮೊದಲನೇ ಸಮೀಕರಣ ಏನೋ ಸರಿ ಇದೆ, ಎರಡನೇ ಸಮೀಕರಣ ಫ್ರಾಕ್ಷನ್ ಬರುತ್ತೆ. ನಾವು ಈ ಸಮೀಕರಣವನ್ನು 5/3ರಿಂದ ಗುಣಿಸಿದೆ. ಇದನ್ನ ಸಮೀಕರಣ 1 ಅಂತ ಕಟ್ಕೊಳ್ಳಿ, ಇದನ್ನ ಸಮೀಕರಣ 2 ಅಂತ ಕಟ್ಕೊಳ್ಳಿ. 2ಅನ್ನು 5/3ರಿಂದ ಗುಣಿಸಿದಾಗ ಯಾಕೆ ಗುಣಿಸ್ತಾ ಇದ್ದೀನಿ? ಅವಾಗ ಈ 5 ಎಲ್ಲ ಕಡೆ ಕ್ಯಾನ್ಸಲ್ ಆಗುತ್ತೆ. ಇದರಿಂದ ಗುಣಿಸಿದ್ರೆ ನಮಗೆ 3 × 5/3 x ಮೈನಸ್ 24/5 × 5/3 y ಪ್ಲಸ್ 3/5 × 5/3 ಈಕ್ವಲ್ಸ್ 0. ಹೌದಾ? ಈಗ ಇದರಲ್ಲಿ 3 ಕ್ಯಾನ್ಸಲ್ ಆಗುತ್ತೆ, 5 ಕ್ಯಾನ್ಸಲ್ ಆಗುತ್ತೆ, 5 ಕ್ಯಾನ್ಸಲ್ ಆಗುತ್ತೆ, 3 ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನು ಉಳಿಯುತ್ತೆ ನಮಗೆ? 5 × 1 5x ಉಳಿಯುತ್ತೆ, ಮೈನಸ್ 3 × 8 24 ಅಂದರೆ ಮೈನಸ್ 8y ಉಳಿಯುತ್ತೆ, ಪ್ಲಸ್ ಇಲ್ಲಿ 1 = 0 ಉಳಿಯುತ್ತೆ. ಇದೆಲ್ಲ ಈಕ್ವೇಷನ್ ನಂಬರ್ 3 ಅಂತ ಕೊಡುತ್ತೆ. ಈಗ ನೋಡಿ, ಒಂದನೇ ಸಮೀಕರಣ ನಾವು ಎರಡನೇ ಸಮೀಕರಣ ಸುಲಭೀಕರಿಸಿದ್ವಿ. ಒಂದನೇ ಸಮೀಕರಣ ಮೂರನೇ ಸಮೀಕರಣ ನೋಡಿ, ಇವೆರಡು ಕೂಡ ಏನಾಗಿದ್ದಾವೆ? ಒಂದೇ ಆಗಿದೆ. ಎರಡು ಒಂದೇ ಸಮೀಕರಣ ಆಗಿರೋದ್ರಿಂದ ನಾವು ಇವೆರಡೂ ನಕ್ಷೆಗಳನ್ನು ಗ್ರಾಫಲ್ಲಿ ಪ್ಲಾಟ್ ಮಾಡಿದ್ರೆ ಏನಾಗುತ್ತೆ? ಈ ಪ್ಲಾಟ್ ಮಾಡಿ ನೋಡ್ಬೋದು. ಗ್ರಾಫಲ್ಲಿ ಪ್ಲಾಟ್ ಮಾಡಿದರೆ ಎರಡೂ ಸಮೀಕರಣವು ಒಂದರಲ್ಲೊಂದು ಐಕ್ಯ ಆಗುತ್ತೆ. ಒಂದರಲ್ಲೊಂದು ಎರಡೂ ಸಮೀಕರಣಗಳು ಐಕ್ಯ ಆಯಿತು ಅಂತ ಹೇಳಿದರೆ ನಮಗೆ ಈ ಸಮೀಕರಣಗಳಿಗೆ ಎಂಥ ಪರಿಹಾರಗಳಿರ್ತವೆ? ಅಪರಿಮಿತ ಸಂಖ್ಯೆಯ ಪರಿಹಾರಗಳಿರ್ತವೆ. ಇದಕ್ಕೆ ಒಂದು ಪರಿಹಾರ ಇರೋದಿಲ್ಲ, ಅಪರಿಮಿತ ಸಂಖ್ಯೆಯ ಪರಿಹಾರಗಳಿರ್ತವೆ. ಯಾಕೆಂದರೆ ಎರಡೂ ಸಮೀಕರಣಗಳು ನಾವು ಗ್ರಾಫಲ್ಲಿ ಪ್ಲಾಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದರಲ್ಲೊಂದು ಐಕ್ಯ ಆಗುತ್ತೆ, ರೇಖೆಗಳು ಆಗ. ಇದನ್ನು ನೀವು ಗ್ರಾಫಲ್ಲಿ ಪ್ಲಾಟ್ ಮಾಡಿ ಕೂಡ ನೋಡ್ಬೋದು. ಈಗ ಮುಂದಿನ ಒಂದು ಇವಾಗ ಮುಂದಿನ ಒಂದು ಸಮಸ್ಯೆ ಈ ಥರ ಇದೆ. ಚಂಪಾಡು
ಕೆಲವು ಪ್ಯಾಂಟ್ ಮತ್ತು ಲಂಗಗಳನ್ನು ಖರೀದಿಸಿದಳು. ಖರೀದಿಸಲು ಒಂದು ಅಂಗಡಿಗೆ ಹೋದಳು. ಪ್ರತಿಯೊಂದು ಎಷ್ಟೆಷ್ಟು ಖರೀದಿಸಿದನೆಂದು ಅವಳ ಗೆಳತಿಯರು ಕೇಳಿದಾಗ ಅವಳು ಹೀಗೆ ಉತ್ತರಿಸಿದಳು. ಖರೀದಿಸಿದಂತಹ ಲಂಗಗಳ ಸಂಖ್ಯೆಯು ಪ್ಯಾಂಟ್ಗಳ ಸಂಖ್ಯೆಯ ಇಮ್ಮಡಿಗಿಂತ 2 ಕಡಿಮೆ. ಅಲ್ಲದೆ ಲಂಗಗಳ ಸಂಖ್ಯೆಯು ಪ್ಯಾಂಟ್ಗಳ ಸಂಖ್ಯೆಯ 4 ಪಟ್ಟಿಗಿಂತ 4 ಕಡಿಮೆ. ಚಂಪಾ ಎಷ್ಟು ಪ್ಯಾಂಟ್ ಮತ್ತು ಎಷ್ಟು ಲಂಗಗಳನ್ನು ಖರೀದಿಸಿದರು. ಎಂಬುದನ್ನು ನಕ್ಷೆಯ ಮೂಲಕ ಕಂಡುಹಿಡಿಯಿರಿ. ಈಗ ಏನಿರ್ತದೆ, ಚಂಪಾ ಕೆಲವು ಪ್ಯಾಂಟ್ ಮತ್ತು ಲಂಗಗಳನ್ನು ಖರೀದಿಸ್ತಾಳೆ. ಸೊ ಅವಳು ಎಷ್ಟು ಖರೀದಿಸಿದ್ಲು ಅಂತ ಅವಳ ಗೆಳತಿ ಕೇಳಿದಾಗ ಲಂಗಗಳ ಸಂಖ್ಯೆ ಪ್ಯಾಂಟ್ಗಳ ಸಂಖ್ಯೆ ಇಮ್ಮಡಿಗಿಂತ 2 ಕಡಿಮೆ. ಸೊ ಇಲ್ಲಿ ನಾವು ಲಂಗಗಳ ಸಂಖ್ಯೆಯನ್ನು ಎಕ್ಸ್ ಅಂತ ಲಂಗಗಳ ಸಂಖ್ಯೆ ಏನಾಗಿರಲಿ ಎಕ್ಸ್ ಆಗುತ್ತೆ. ಅದೇ ರೀತಿ ಪ್ಯಾಂಟ್ಗಳ ಸಂಖ್ಯೆ ಏನಾಗಿರಲಿ ಅಂದರೆ ಪ್ಯಾಂಟ್ಗಳ ಸಂಖ್ಯೆ ವೈ ಆಗಿದೆ. ಆಯಿತಾ? ಸೊ ಈಗ ಲಂಗಗಳ ಸಂಖ್ಯೆ ಪ್ಯಾಂಟ್ಗಳ ಸಂಖ್ಯೆ ಇಮ್ಮಡಿಗಿಂತ 4 ಕಡಿಮೆ. ಲಂಗಗಳ ಸಂಖ್ಯೆ ಎಕ್ಸ್. ಸೊ ಯಾವುದಕ್ಕಿಂತ ಪ್ಯಾಂಟ್ಗಳ ಸಂಖ್ಯೆಯ ಇಮ್ಮಡಿಗಿಂತ 2 ಕಡಿಮೆ. ನೋಡಿ, ಪ್ಯಾಂಟ್ಗಳ ಸಂಖ್ಯೆ ಇಮ್ಮಡಿ ಅಂದರೆ 2 ಅದಕ್ಕೆ 2 ಕಡಿಮೆ ಅಂದರೆ -2. ನೆಕ್ಸ್ಟ್ ಲಂಗಗಳ ಸಂಖ್ಯೆ ಎಕ್ಸ್. ಆಯ್ತಾ? ಪ್ಯಾಂಟ್ಗಳ ಸಂಖ್ಯೆ 4 ಪಟ್ಟಿಗಿಂತ 4 ಕಡಿಮೆ ಅಂದರೆ 4y - 4. 4 ಪಟ್ಟು ಅಂದರೆ 4y -4. ಸೊ ನಮಗೀಗ 2 ಸಮೀಕರಣಗಳು ಸಿಗ್ತವೆ. ಸೊ
ಸೊ ಈಗ ಈ ಸಮೀಕರಣಗಳನ್ನು ನಾನು 5 ರೂಪಕ್ಕೆ ತಂದ್ಬಿಡ್ತೀನಿ, ಹೌದಾ. ಸೊ ಈಗ ಮೊದಲನೇ ಸಮೀಕರಣ, ಹೌದಾ, ಇದನ್ನು ಒಂದು, ಇದನ್ನು ಎರಡನೇ ಸಮೀಕರಣ ಅಂತ ಹೇಳಿ. ಮೊದಲನೇ ಸಮೀಕರಣ ಹೇಗೆ ಬರೀಬೋದು, 2y = x + 2 ಅಂತ ಬರೀಬೋದು. ಅದರ y = ಏನು ಬರುತ್ತೆ, x + 2/2 ಆಗುತ್ತೆ, ಸರಿನಾ. ಸೊ ಇದನ್ನು ಸಮೀಕರಣ 3 ಅಂತ ಹೇಳ್ತೀವಿ. ನೆಕ್ಸ್ಟು ಎರಡನೇ ಸಮೀಕರಣ ಇದೆಯಲ್ಲ, ಎರಡನೇ ಸಮೀಕರಣ 4y = x + 4 ಆಗುತ್ತೆ. ಅದರ y = ಏನು ಬರುತ್ತೆ, x + 4/4 ಬರುತ್ತೆ. ಇದನ್ನು ಸಮೀಕರಣ 4 ಅಂತ ಹಾಕ್ಕೊಳ್ಳಿ. ಸೊ ಈಗ ಈ ಸಮೀಕರಣಗಳಿಗೆ ನಾವು ನಕ್ಷೆ ಪ್ಲಾಟ್ ಮಾಡಬೇಕು. ಯಾವ ಸಮೀಕರಣ, y = ಈ ಕಡೆ ಬರ್ತೀನಿ, y = x + 2/2, ಹೌದಾ. ಸೊ ಇದಕ್ಕೆ ನೀವು x ಬೆಲೆ ಕೊಡ್ತಾ ಹೋಗಿ y ಬೆಲೆ ಏನು ಬರುತ್ತೆ ನೋಡಿ. ನಾನು x ಅನ್ನು 0 ಕೊಟ್ಟರೆ y ಬೆಲೆ ಏನು ಬರುತ್ತೆ, 2/2 ಅಂತ 1 ಬಂದ್ಬಿಡುತ್ತೆ, ಆಯಿತಾ. ನೆಕ್ಸ್ಟ್ ಈಗ ಎಕ್ಸಿಗೆ ನಾನು 1 ಕೊಟ್ಟೆ ಅಂತ ತಿಳ್ಕೊಳ್ಳಿ, ಆಗ ಇದು 3 ಆಗುತ್ತೆ. 3 2ರಿಂದ ಭಾಗ ಆಗಲ್ಲ. ಅದಕ್ಕೆ ಎಕ್ಸಿಗೆ 2 ಕೊಡಿ. 2 ಅಂದರೆ 2 + 2 4 ಆಗುತ್ತೆ. 4 2ರಿಂದ ಭಾಗ ಆದಾಗ 2 ಬರುತ್ತೆ. ಸೊ x = 2 ಕೊಟ್ಟರೆ y ಬೆಲೆ ಏನು ಬರುತ್ತೆ, ನಮಗೆ 2 ಬರುತ್ತೆ, ಆಯಿತಾ. 2 ಬೆಲೆ ಸಿಕ್ಕು. ಸೊ ಈಗ ಇದನ್ನು ನಾವು ಟೇಬಲ್ ಹಾಕಿರ್ತೀರ, x y ಬರುತ್ತೆ, x y = x + 2/2 ಬರುತ್ತೆ. ನಮಗೆ 2 ಬೆಲೆ ಸಿಗುತ್ತೆ. 0 ಇದ್ದಾಗ 1 ಬಂದಿದೆ, 2 ಇದ್ದಾಗ 2 ಬಂದಿದೆ. ಸೊ ನಿರ್ದೇಶಾಂಕ ಬಿಂದುಗಳು 0, 1, 2, 2 ಆಗುತ್ತೆ, ಆಯಿತಾ. ನೆಕ್ಸ್ಟು ಇನ್ನೊಂದು ಈ ಸಮೀಕರಣ ಯಾವುದಿದೆ, y = x + 4/4. ಸೊ ಇದು ಅಷ್ಟೇ, x 0 ಕೊಟ್ಟರೆ y ಬೆಲೆ ಏನು ಬರುತ್ತೆ, 1 ಬರುತ್ತೆ. 4/4 ಅಂದರೆ 1 ಬರುತ್ತೆ. ನೆಕ್ಸ್ಟ್ ನೀವು ಎಕ್ಸಿಗೆ 2 ಕೊಟ್ಟರೆ ಅಂತ ತಿಳ್ಕೊಳ್ಳಿ, ಇದು 6 ಆಗುತ್ತೆ. 6 4ರಿಂದ ಭಾಗ ಆಗಲ್ಲ. 3 ಕೊಟ್ಟರು ಅಷ್ಟೇ, 4ರಿಂದ ಭಾಗ ಆಗಲ್ಲ. 4 ಕೊಟ್ಟರೆ 8 ಆಗುತ್ತೆ, ಆವಾಗ ಅದು 4ರಿಂದ ಭಾಗ ಆಗುತ್ತೆ. ಸೊ ಇಲ್ಲಿ ಎಕ್ಸಿಗೆ 4 ಕೊಟ್ಟರೆ ಆಗ y ಬೆಲೆ ಏನು ಬರುತ್ತೆ ನಮಗೆ, y = 4 + 4 8, 8/2 ಅಂತ 8/4 ಅಂದರೆ 2 ಬರುತ್ತೆ. ಸೊ ನಮ್ಗೆ ಇಲ್ಲಿ ಕೂಡ 2 ಪಾಯಿಂಟ್ ಸಿಗುತ್ತೆ. ಸೊ 2 ಪಾಯಿಂಟು, ಒಂದು x, ಇನ್ನೊಂದು y = x + 4/4, ಹೌದಾ. ಸೊ ಇದರಲ್ಲಿ 2, ಒಂದು 0 ಬಂದಾಗ 1 ಬಂದಿದೆ, 4 ಬಂದಾಗ 2 ಬಂದಿದೆ. 0, 4, 2 ಬೆಲೆ ಬಂದಿದೆ. ಸೊ ಈಗ ಇವೆರಡೂ ಬೆಲೆಗಳನ್ನು ನೀವೇನು ಮಾಡಬೇಕು ಅಂದರೆ ಗ್ರಾಫಲ್ಲಿ ಪ್ಲಾಟ್ ಮಾಡಬೇಕು. 0,1 ಇದೆ. 0,1 ಅಂದರೆ ಏನು ಬರುತ್ತೆ ನಮಗೆ, x ಬೆಲೆ 0 ಅಂದರೆ ಇಲ್ಲಿ ಬರುತ್ತೆ, y ಬೆಲೆ 1 ಅಂದರೆ ಇಲ್ಲಿ ಬರುತ್ತೆ. ನೆಕ್ಸ್ಟು 2,2 ನೋಡಿ, x ಬೆಲೆ 2 ಅಂದರೆ ಇಲ್ಲಿ ಬರುತ್ತೆ, y ಬೆಲೆ 2 ಅಂದರೆ ಮೇಲೆ ಕೆಳಗೆ ಕೌಂಟ್ ಮಾಡಿ, 2 ಜಾಯಿನ್ ಮಾಡಿ. ಸೊ 2 ಜಾಯಿನ್ ಮಾಡಿದ್ರೆ ನಮಗೆ ಈ ಥರ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವ ಸಮೀಕರಣ ಇದು, y = x + 2/2, ಈ ಸಮೀಕರಣ. ಸೊ ಇನ್ನೊಂದು ಸಮೀಕರಣ ಇದೆ, ಯಾವುದು, 0,1 4,2. 0,1 ಅಂದರೆ x ಬೆಲೆ 0 ಅಂದರೆ 1 ಇಲ್ಲೇ ಬರುತ್ತೆ, y ಬೆಲೆ 1 ಇಲ್ಲೇ ಬರುತ್ತೆ. ದೆನ್ 4,2 x ಬೆಲೆ 4 ಅಂದರೆ ಇಲ್ಲಿ ಬರುತ್ತೆ, ಹೌದಾ. ಸೊ y ಬೆಲೆ 2 ಅಂದರೆ ಇಲ್ಲಿ ಬರುತ್ತೆ, ಆಯಿತಾ. ನೋಡಿ ಈಗ ಇವೆರಡನ್ನು ಸೇರಿಸಿ, ಈ ಥರ ಸೇರಿಸಿ. ಆಯಿತಾ. ಸೊ ನಮಗೆ ಈಗ ಎರಡೂ ಸೇರ್ತಕ್ಕಂಥ ಪಾಯಿಂಟ್ ಯಾವ್ದು ಬರುತ್ತೆ ನಮಗೆ ಅಂದರೆ 0,1 ಬರುತ್ತೆ. ಅಂದರೆ x ಬೆಲೆ 1, y ಬೆಲೆ 0 ಬರುತ್ತೆ. ಸಾರಿ, x ಬೆಲೆ 0 ಬರುತ್ತೆ,
ವೈ ಬೆಲೆ 1 ಬರ್ತದೆ. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು ನಮಗೆ 0 ಬಂತು, ವೈ ಇಸ್ ಈಕ್ವಲ್ ಟು ಏನು ಬಂತು ಅಂದರೆ 1 ಬಂತು. ಅಂದರೆ ಇಲ್ಲಿ ಪ್ಯಾಂಟ್ಗಳ ಲಂಗಗಳ ಸಂಖ್ಯೆ ಏನಾಗಿರುತ್ತೆ 0 ಆಗಿರುತ್ತೆ. ಸೊ ಇಲ್ಲಿ ಈಗ ಎಕ್ಸ್ ಬೆಲೆ 0, ವೈ ಬೆಲೆ 1 ಅಂದರೆ ಏನರ್ಥ? ಸೊ ಇಲ್ಲಿ ಲಂಗಗಳ ಸಂಖ್ಯೆ ನಾವು ಎಕ್ಸ್ ಅಂತ ಮಾಡಿದ್ವಿ ಅಂದರೆ ಅವಳು ಲಂಗ ಖರೀದಿ ಮಾಡಿಲ್ಲ, ಅವಳೇನು ಖರೀದಿ ಮಾಡಿದ್ದಾಳೆ, ಬರೀ ಪ್ಯಾಂಟ್ ಮಾತ್ರ ಖರೀದಿ ಮಾಡಿದ್ದಾಳೆ ಅಂತ ಅರ್ಥ ಇಲ್ಲ. ಎಕ್ಸ್ ಬೆಲೆ 0, ವೈ ಬೆಲೆ 1 ಅಂತ ಹೇಳಿದ್ರೆ ಅಂದರೆ ಅವಳು ಒಂದು ಲಂಗ ಖರೀದಿ ಮಾಡಿದಾಗ ಅವಳು ಪ್ಯಾಂಟನ್ನು ಖರೀದಿ ಮಾಡಿಲ್ಲ. ಸೊ ಇದು ಕಾಯ್ಕೆರೆ ಬರುತ್ತೆ ನಮಗೆ, ಹೌದಾ? ಏನು ಬರುತ್ತೆ ನೋಡಿ, ಈ ಸಮೀಕರಣದಲ್ಲಿ ಇದು 0 ಆಗಿತ್ತು ಅಂತ ಹೇಳಿದರೆ ಸೊ ಇದು 2y = 2 ಆಗುತ್ತೆ. ವೈಗೆ 1 ಬೆಲೆ ಕೊಟ್ಟರೆ ಏನು ಬರುತ್ತೆ, ನಮಗೆ 2 ಬರುತ್ತೆ. ಸೊ ಈ ಸಮೀಕರಣದಲ್ಲಿ ನಾವು ಈ ಬೆಲೆಗಳನ್ನು ಆದೇಶ ಮಾಡಿ ತಾಳೆ ನೋಡ್ಬೋದು ಮಕ್ಕಳು. ಸೊ ಇದೇ ರೀತಿ ಇನ್ನೊಂದು ಸಮಸ್ಯೆ ಅಭ್ಯಾಸ 3.2ಕ್ಕೆ ಸಂಬಂಧಪಟ್ಟಿದ್ದು. A1 by A2 B1 by B2 C1 by C2 ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳು ಜೋಡಿಗಳು ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆಯೇ ಸಮಾಂತರವಾಗಿದೆಯೇ ಅಥವಾ ಐಕ್ಯಗೊಂಡಿದೆಯೇ ತಿಳಿಸಿ. 5x - 4y + 8 = 0. ಎರಡನೇ ಸಮೀಕರಣ 7x + 6y - 9 = 0. ಸೊ ನಾವೇನು ಮಾಡಬೇಕು, ಈ ಸಮೀಕರಣಗಳ A1 by A2 B1 by B2 C1 by C2 ಅನುಪಾತಗಳನ್ನು ಹೋಲಿಸಿ ಆ ಸಮೀಕರಣಗಳು ಛೇದಿಸ್ತವೆಯೋ ಸಮಾಂತರವಾಗಿದೆಯೋ ಅಥವಾ ಐಕ್ಯಗೊಂಡಿವೆ ಅಂತ ನಾವು ಕಂಡುಹಿಡಿತೀವಿ. ಸೊ ಯಾವಾಗ ನಮಗೆ A1 by A2 ≠ B1 by B2 ಆದಾಗ ಆ ಎರಡು ಸಮೀಕರಣಗಳು ಒಂದರಲ್ಲೊಂದು ಛೇದಿಸ್ತವೆ. A1 by A2 = B1 by B2 = C1 by C2 ಆದರೆ ಏನಾಗಿರ್ತವೆ, ಒಂದರಲ್ಲೊಂದು ಐಕ್ಯ ಆಗಿರ್ತವೆ. ಸೊ ಆ ರೀತಿ ನಾವು ಇವುಗಳನ್ನ ಫಸ್ಟ್ ಹೋಲಿಕೆ ಮಾಡಬೇಕು ಈ ಸಮೀಕರಣಗಳ. ಸೊ ಅದರ ಫಸ್ಟ್ A1 B1 ಬೆಲೆ ಬರ್ತದೆ. A1 ಬೆಲೆ ಎಷ್ಟಿದೆ, 5 ಇದೆ. A2 ಬೆಲೆ ಎಷ್ಟಿದೆ, 7 ಇದೆ. ನೋಡಿದ್ದು ಯಾವಾಗಲೂ ನಮಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಯಾವ ರೂಪದಲ್ಲಿರ್ತವೆ, A1x + B1y + C1 = 0 ಮತ್ತು A2x + B2y + C2 = 0 ರೂಪದಲ್ಲಿರುತ್ತೆ. ನೆಕ್ಸ್ಟ್ ಇಲ್ಲಿ B1 ಬೆಲೆ ಏನು ಬರುತ್ತೆ, B1 = -4 ಬರುತ್ತೆ. B2 ಎಷ್ಟು ಬರುತ್ತೆ ಅಂತ ಹೇಳಿದ್ರೆ +6 ಬರುತ್ತೆ. C1 = +8 ಬರುತ್ತೆ. C2 = -1 ಬರುತ್ತೆ. ಈಗ A1 by A2 B1 by B2 ಚೆಕ್ ಮಾಡಿ, ಹೌದಾ? ಸೊ A1 by A2 ಬೆಲೆ ಎಷ್ಟು ಬಂತು ನಮಗೆ, 5/7 ಬಂತು. B1 by B2 ಬೆಲೆ ಎಷ್ಟು ಬಂತು ನಮಗೆ, -4/6 ಅಂದರೆ -2/3 ಬರುತ್ತೆ. ಸೊ ಇಲ್ಲಿ A1 by A2 ಬೆಲೆ B1 by B2ಗೆ ಸಮ ಇಲ್ಲ. ಸೊ A1 by A2 is not equal to B1 by B2. ಸೊ ಸಮ ಇಲ್ಲ ಅಂತ ಹೇಳಿದರೆ ಈ ಎರಡು ರೇಖಾತ್ಮಕ ಸಮೀಕರಣಗಳೇನಾಗುತ್ತೆ, ಒಂದನ್ನು ಛೇದಿಸ್ತವೆ ಮತ್ತು ಅವಕ್ಕೆ ಒಂದೇ ಒಂದು ಪರಿಹಾರ, ಅನನ್ಯ ಪರಿಹಾರ ಇರ್ತದೆ. ಸೊ therefore
ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ. ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ. ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ. ಸೊ ಈಗ ಮುಂದಿನ ಒಂದು ಸಮಸ್ಯೆ ನೋಡೋಣ. ಇದು ಸಮೀಕರಣಗಳು ಸ್ಥಿರವೋ ಅಥವಾ ಅಸ್ಥಿರವೋ ಅನ್ನೋಕ್ಕೆ ಸಂಬಂಧಪಟ್ಟದ್ದು. ಸೊ ಇಲ್ಲಿ ಅನುಪಾತಗಳನ್ನು ಹೋಲಿಸುವ ಮೂಲಕ ರೇಖಾತ್ಮಕ ಸಮೀಕರಣಗಳು ಜೋಡಿಗಳು ಸ್ಥಿರವೇ ಅಥವಾ ಅಸ್ಥಿರವೇ ತಿಳಿಸಿ. ಸ್ಥಿರವೇ ಅಥವಾ ಅಸ್ಥಿರವೇ ತಿಳಿಸಿ. ಸ್ಥಿರವಾಗಿದೆಯೇ ಅಥವಾ ಅಸ್ಥಿರವಾಗಿದೆಯೇ ತಿಳಿಸಿ. ಇದರಲ್ಲಿ ಮೊದಲನೇದು ಸಮೀಕರಣ 3x + 2y = 5 ಇದೆ. ಎರಡನೇದು 2x - 3y = 7. ನೋಡಿ, ನಮಗೆ ಸಮೀಕರಣ ಯಾವ ರೂಪದಲ್ಲಿ ಇರಬೇಕು ಅಂದರೆ a1x + b1y + c1 = 0 ರೂಪದಲ್ಲಿ ಇರಬೇಕು. ಸೊ 5 ಈ ಕಡೆ ಇತ್ತು. 3x + 2y - 5 = 0 ಇದು ಒಂದು ಸಮೀಕರಣ ಆಗುತ್ತೆ. ಎರಡನೇದು 2x - 3y - 7 = 0 ಎರಡನೇ ಸಮೀಕರಣ ಆಗುತ್ತೆ. ಸೊ ಈಗ ಇದರಲ್ಲಿ ಕೂಡ ನೀವು a1 a2 b1 b2 ಕಂಡುಹಿಡಿಕೊಳ್ಳಿ. a1 ಬೆಲೆ 3 ಇದೆ, a2 ಬೆಲೆ 2 ಇದೆ, b1 ಬೆಲೆ 2 ಇದೆ, b2 ಬೆಲೆ -3 ಇದೆ, c1 ಬೆಲೆ -5 ಇದೆ, c2 ಬೆಲೆ -7 ಇದೆ. ಹೌದಾ? ಸೊ ಈಗ a1/a2 ಮಾಡಿ. a1/a2 ಬೆಲೆ 3/2 ಆಗುತ್ತೆ. b1/b2 ಏನಾಗುತ್ತೆ ಅಂದರೆ 2/3 ಆಗುತ್ತೆ. ಹೌದಾ? ಸೊ ಇಲ್ಲೇನಾಗಿದೆ, a1/a2 ≠ b1/b2. ಹೌದಾ? ಸೊ a1/a2 ಬೇರೆ b1/b2 ಸಮ ಇಲ್ಲದೆ ಇರೋದ್ರಿಂದ ನಾವೇನಂತ ಹೇಳ್ಬೋದು, ಇವು ಸಮ ಇಲ್ಲ ಅಂತ ಹೇಳಿದರೆ ಎರಡೂ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಛೇದಿಸ್ತವೆ ಮತ್ತು ಸ್ಥಿರವಾಗಿರ್ತವೆ. ಸೊ ಇಲ್ಲಿ ಸ್ಥಿರವಾಗಿದೆ, ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ. ಹೌದಾ? ಸೊ ಈ ರೀತಿ ಯಾವುದೇ ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಬಿಟ್ಟು ಅವು ಸ್ಥಿರನೋ ಅಸ್ಥಿರನೋ ಅಥವಾ ಛೇದಿಸ್ತವೋ ಐಕ್ಯಗೊಂಡಿರ್ತವೋ ಸಮಾಂತರವಾಗಿರ್ತವೆ ಅನ್ನೋದನ್ನು ಈ ರೀತಿ ಅನುಪಾತಗಳನ್ನು ಹೋಲಿಸೋದ್ರ ಮುಖಾಂತರ ಕಂಡುಹಿಡಿಯಬಹುದು. ಸೊ ಈಗ ಅದೇ ರೀತಿ ನಮಗೆ ಇನ್ನೊಂದು ಸಮಸ್ಯೆ ಇದೆ, ಆ ಸಮಸ್ಯೆನ ತಿಳ್ಕೊಳ್ಳೋಣ. ನೋಡಿ, ಉದ್ದ ಅಗಲಕ್ಕಿಂತ ಉದ್ದ ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆಯ ಅರ್ಧವು 36 ಮೀಟರ್. ಹೂದೋಟದ ಅಳತೆಗಳನ್ನು ನೋಡಿ. ಹೂದೋಟದ ಅಳತೆಗಳನ್ನು ಸೊ ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಉದ್ದ ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ. ಸೊ ಆಯತಾಕಾರದಲ್ಲಿ ಒಂದು ಹೂದೋಟಾಗಿದೆ, ಅದರ ಸುತ್ತಳತೆ ಅರ್ಧ ಕೊಟ್ಟಿದ್ದಾನೆ. ಹೂದೋಟದ ಅಳತೆ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಉದ್ದ ಮತ್ತು ಅಗಲ ಅಳತೆ ಕಂಡುಹಿಡಿಯಬೇಕು. ಸೊ ನೀವೀಗ ಅಗಲವನ್ನು ಎಕ್ಸ್ ಹಾಕಬಹುದು. ಸೊ ಅಗಲ ಏನಾಗಿರಲಿ, ಎಕ್ಸ್ ಆಗಿದೆ. ಹೌದಾ?
ಅಗಲ ಎಕ್ಸ್ ಆಗಿದ್ರೆ ನಮ್ಗೆ ಉದ್ದ ಏನಾಗಿರುತ್ತೆ, ಉದ್ದ ಅಗಲಕ್ಕಿಂತ ಅಗಲ ಎಕ್ಸ್ ತಗೊಳ್ಳಿ, ಉದ್ದನ ವೈ ಆಗಿರಲಿ ಅಂತ ತಗೊಳ್ಳಿ, ಆಯ್ತಾ. ಸೊ ಈಗ ಉದ್ದ ಅಗಲಕ್ಕಿಂತ 4 ಮೀಟರ್ ಹೆಚ್ಚಿದೆ, ಉದ್ದ ವೈ ಅಗಲ ಎಕ್ಸ್ಗಿಂತ 4 ಮೀಟರ್ ಹೆಚ್ಚಾಗಿದೆ. ಸೊ ನಮ್ಗೆ ಒಂದು ಸಮೀಕರಣ ಬಂದಿತ್ತು, ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4. ಇನ್ನೊಂದು ಪಾರ್ಟ್ ಏನು ಸಿಗುತ್ತೆ ನೋಡಿ, ಸುತ್ತಳತೆ ಕೊಟ್ಟಿದ್ದಾರೆ. ಸುತ್ತಳತೆಯ ಅರ್ಧ, ಸುತ್ತಳತೆ ಅಂದರೆ ಈ ಥರ ಒಂದು ಆಯತಾಕಾರ ಬಂದಿದೆ. ಸೊ ಇದನ್ನು ನೀವು ಎಕ್ಸ್ ಆರ್ ತಗೊಂಡ್ರೆ, ಹೌದಾ, ಯಾವುದನ್ನ ಅಗಲವನ್ನು ಎಕ್ಸ್ ಆರ್ ತಗೊಂಡ್ರೆ, ಸೊ ಇದು ಅಗಲ ಎಕ್ಸ್ ಆರ್ ತಗೊಂಡ್ರೆ ಏನು ತಗೊಳ್ಳಿ, ಉದ್ದ ವೈ ಆರ್ ತಗೊಂಡ್ರೆ ಇದರ ಸುತ್ತಳತೆ ಏನು ಬರುತ್ತೆ ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಬರುತ್ತೆ. ಇದಷ್ಟನ್ನು ಕೂಡ್ಬೇಕು ತಾನೆ ಸುತ್ತಳತೆ ಅಂದರೆ. ಸುತ್ತಳತೆ ಅಂದರೆ ಇಲ್ಲಿಂದ ಇಲ್ಲಿರ್ತಕ್ಕಂಥ ಉದ್ದ, ಈ ಉದ್ದ ಈ ಉದ್ದ ಈ ಉದ್ದ ಕೂಡಬೇಕು. ಸೊ ಅದನ್ನು ಕೂಡಿ ನಮಗೆ 2x ಪ್ಲಸ್ 2y ಬರುತ್ತೆ. ಸೊ ಸುತ್ತಳತೆ ಎಷ್ಟು ಬರುತ್ತೆ ಅಂದರೆ, ಸುತ್ತಳತೆ ಇಸ್ ಈಕ್ವಲ್ ಟು 2x ಪ್ಲಸ್ 2y ಬರುತ್ತೆ. ಇಲ್ಲೇನು ಕೇಳ್ತಾನೆ, ಸುತ್ತಳತೆಯ ಅರ್ಧ 36 ಮೀಟರ್ ಅಂತ ಕೇಳ್ತಾನೆ. ಇದರಲ್ಲೇ ಅರ್ಧ. ಸೊ 2x ಪ್ಲಸ್ 2y ನ ಅರ್ಧ ಅಂದರೆ ಬೈ 2 ಎಷ್ಟಿದೆ ಅಂತ ಹೇಳಿ ನಮಗೆ 36 ಮೀಟರ್ ಇದೆ ಅಂತ ಹೇಳ್ತಾರೆ, ಆಯ್ತಲ್ಲ. ಸೊ ಈಗ ಇದನ್ನ ಮಾಡಿ ಹೊರೆ ಗುಣಾಕಾರ ಮಾಡಿ, ಆಗ 2x ಪ್ಲಸ್ 2y ಇಸ್ ಈಕ್ವಲ್ ಟು ಏನು ಬರುತ್ತೆ, 72 ಆಗುತ್ತೆ. ಸೊ ಈಗ ಇದಷ್ಟು 2ರಿಂದ ಭಾಗ ಆಗೋದ್ರಿಂದ ಡಿವೈಡ್ ಬೈ 2 ಮಾಡಿ, ಹೌದಾ, 2ರಿಂದ ಭಾಗಿಸಿ, ಆಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 36 ಆಗುತ್ತೆ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 36 ಆಗುತ್ತೆ. ಹಾಗಾದರೆ ವೈ ಬೆಲೆ ಏನು ಬರುತ್ತೆ ನಮಗೆ ಅಂತ ಹೇಳಿದ್ರೆ, ವೈ ಬೆಲೆ 36 ಮೈನಸ್ ಎಕ್ಸ್ ಬರುತ್ತೆ. ವೈ ಇಸ್ ಈಕ್ವಲ್ ಟು 36 ಮೈನಸ್ ಎಕ್ಸ್ ಬರುತ್ತೆ. ಓಕೆ, ಈಗ ಈ 2 ಸಮೀಕರಣಗಳಿಗೆ ನಾವು ಎಕ್ಸ್ ಮತ್ತು ವೈಗಳ ನಿರ್ದೇಶಾಂಕ ಬೆಲೆಗಳನ್ನಾಗಿದೆ. ಸೊ ಮೊದಲನೇದು ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಇದೆ. ಸೊ ಇಲ್ಲಿ ಕೂಡ ನೀವು ಎಕ್ಸಿಗೆ 0 ಕೊಟ್ಟರೆ ವೈ ಬೆಲೆ ಏನು ಬರುತ್ತೆ, 0 ಪ್ಲಸ್ 4 ಕೊಟ್ಟಿದ್ರೆ 4 ಬರುತ್ತೆ, ಒಂದು ಬೆಲೆ ಸಿಗ್ತದೆ, ಆಯಿತಾ. ಸೊ ನೆಕ್ಸ್ಟು ಇನ್ನೊಂದು ಬೆಲೆ ಏನು ಕೊಡ್ಬೋದು, ವೆನ್ ಎಕ್ಸ್ ಇಸ್ ಈಕ್ವಲ್ ಟು 4 ಕೊಡಿ, ಆಗ ವೈ ಬೆಲೆ ಏನು ಬರುತ್ತೆ, 4 ಪ್ಲಸ್ 4 ಇಸ್ ಈಕ್ವಲ್ ಟು 8 ಬರುತ್ತೆ. ಅಂದರೆ 0, 4, 8 ಇವೆರಡು ವ್ಯಾಲ್ಯೂಸ್ ಬರುತ್ತೆ ನಿಮಗೆ. ಸೊ ಅದೇ ರೀತಿ ಈ ಸಮೀಕರಣ ತಗೊಳ್ಳಿ. ಸೊ ಇದೇನಿದೆ, ವೈ ಇಸ್ ಈಕ್ವಲ್ ಟು 36 ಮೈನಸ್ ಎಕ್ಸ್ ಇದೆ, ಆಯಿತಾ. ಸೊ ಇದರಲ್ಲಿ ನೀವು ಎಕ್ಸಿಗೆ 0 ಕೊಟ್ಬಿಟ್ರೆ ವೈ ಬೆಲೆ 36 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಬೆಲೆ ಏನು ಬಂತು 36 ಮೈನಸ್ 0 ಅಂದರೆ 36 ಬರುತ್ತೆ. ನೆಕ್ಸ್ಟು ಇದಕ್ಕೆ ನಾನು ಎಕ್ಸ್ ಬೆಲೆನ 16 ಕೊಡ್ತೀನಿ. ಯಾಕೆ ಎಕ್ಸ್ ಬೆಲೆ 16 ಕೊಡ್ತೀನಿ ಅಂದರೆ ವೈ ಬೆಲೆ 20 ಬರುತ್ತೆ. ನಮಗೆ ಗ್ರಾಫ್ ಏನಾಗಬೇಕು, ಕಡಿಮೆ ಆಗಬೇಕು, ಹೌದಾ. ಸೊ ಇದಕ್ಕೆ ಕಡಿಮೆ ಆಗಬೇಕು ಅಂದರೆ ಏನು ಮಾಡಬೇಕು, ಸಪೋಸ್ ಇದರ ಅರ್ಧ ಅಂದರೆ ನೀವು 18 ಕೊಟ್ಟರೆ 18 ಬರುತ್ತೆ, ನಮಗೆ ಗ್ರಾಫಲ್ಲಿ ಆ ವ್ಯಾಲ್ಯೂ ಸಿಗಬೇಕು. ಸೊ ಇವೆಲ್ಲ 4ರಿಂದ ಭಾಗ ಆಗ್ತವೆ, 16, 20 ಮತ್ತು 4, 8, ಹೌದಾ. ಸೊ ನೀವು ಎಕ್ಸ್ ಇದು ಗ್ರಾಫಲ್ಲಿ ಒಂದು ಮೂಲಮಾನ ಇಸ್ ಈಕ್ವಲ್ ಟು 4 ಯೂನಿಟ್ ತೊಗೊಂಡ್ರೆ ನಿಮಗೆ ಗ್ರಾಫಲ್ಲಿ ಇದನ್ನು ಫ್ಲಾಟ್ ಮಾಡ್ಬೋದು. ಸೊ ನಮಗೆ ಇಲ್ಲಿ ಏನು ಸಿಗುತ್ತೆ, 0, 36, 16, 20 ಸಿಗುತ್ತೆ ನೋಡಿ. ಇಲ್ಲಿ 2 ನಿರ್ದೇಶಾಂಕ ಬಿಂದು ಸಿಕ್ಕು, ಇಲ್ಲಿ 2 ನಿರ್ದೇಶಾಂಕ ಬಿಂದು ಸಿಕ್ಕು. ಸೊ ಇವುಗಳನ್ನ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಈ ರೀತಿ ಗ್ರಾಫಲ್ಲಿ ಫ್ಲಾಟ್ ಮಾಡ್ಬೋದು. ಆ ವ್ಯಾಲ್ಯೂಸ್ ತಗೊಂಡು ಗ್ರಾಫಲ್ಲಿ ಫ್ಲಾಟ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ, ಇಲ್ಲಿ ಉದ್ದ ಮತ್ತು ಅಗಲಗಳ ಅಳತೆ ಸಿಗುತ್ತೆ, ಹೌದಾ. ಉದ್ದ ಎಷ್ಟಿರುತ್ತೆ, ಅಗಲ ಎಷ್ಟಿರುತ್ತೆ ಸಿಗುತ್ತೆ. ಅಂದರೆ ಎಕ್ಸ್ ಬೆಲೆ ಮತ್ತು ವೈ ಬೆಲೆಯನ್ನು ಕಂಡುಹಿಡ್ಕೊಂಡ್ರೆ ಉದ್ದ ಮತ್ತು ಅಗಲ ಅಳತೆ ಸಿಗುತ್ತೆ. ಓಕೆ ಮಕ್ಕಳೇ, ಇದುವರೆಗೆ ನಾವು ಈ ನಕ್ಷೆ ಮುಖಾಂತರ ರೇಖಾತ್ಮಕ ಸಮೀಕರಣಗಳನ್ನು ಯಾವ ರೀತಿ ಬಿಡಿಸೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ರೇಖಾತ್ಮಕ ಸಮೀಕರಣಗಳನ್ನ ಬೀಜಗಣಿತೀಯವಾಗಿ ಯಾವ ರೀತಿ ಬಿಡಿಸೋದು ಅಂತ ಬೀಜಗಣಿತೀಯವಾಗಿ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸೋದು, ಬೀಜಗಣಿತೀಯವಾಗಿ ಬಿಡಿಸೋದು. ಏಕೆಂದರೆ
ನಮಗೆ ಈ ರೇಖಾತ್ಮಕ ಸಮೀಕರಣಗಳ ನಕ್ಷೆನಲ್ಲಿ ಬಿಡಿಸ್ಲಿಕ್ಕೆ ಎಲ್ಲ ಟೈಮು ಎಲ್ಲ ಸಂದರ್ಭದಲ್ಲೂ ಕೂಡ ಇದು ಅನುಕೂಲಕರಲ್ಲ. ಏಕೆ ಅಂತ ಹೇಳಿದರೆ ನಮಗೆ ಕೆಲವು ಟೈಮು ಆ ಚರಾಕ್ಷರದ ಬೆಲೆಗಳು ಏನಾದರೆ ಭಿನ್ನರಾಶಿಯಲ್ಲಿತ್ತು ಅಂತ ಹೇಳಿದರೆ ಅಥವಾ ದಶಮಾಂಶ ರೂಪದಲ್ಲಿದ್ದರೆ ಆಗ ನಾವು ಈ ಗ್ರಾಫಿಲ್ ಪ್ಲಾಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಇನ್ನೊಂದು ವಿಧಾನ ಯಾವುದು ಅಂತ ಹೇಳಿದ್ರೆ ಬೀಜಗಣಿತೀಯ ವಿಧಾನ. ಸೊ ಆ ಬೀಜಗಣಿತೀಯ ವಿಧಾನದಲ್ಲಿ ಮೊದಲನೇ ವಿಧಾನ ಯಾವುದು ಬರುತ್ತೆ ಅಂದರೆ ಆದೇಶ ವಿಧಾನ. ಸೊ ಈ ಆದೇಶ ವಿಧಾನದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ ನಾವು ಎರಡು ಸಮೀಕರಣಗಳಲ್ಲಿ ಒಂದು ಚರಾಕ್ಷರದ ಬೆಲೆಯನ್ನು ಇನ್ನೊಂದು ಅಥವಾ ಒಂದು ಸಮೀಕರಣದ ಬೆಲೆಯನ್ನು ಇನ್ನೊಂದಕ್ಕೆ ಆದೇಶ ಮಾಡಿಬಿಟ್ಟು ಬೆಲೆಗಳನ್ನು ಕಂಡುಹಿಡಿಯೋದನ್ನು ನಾವು ಆದೇಶ ವಿಧಾನ ಅಂತ ಕರಿತೀವಿ. ಸೊ ಅದರ ಒಂದು ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಬಿಡಿಸಿ 7x - 15y = 2 x + 2y = 3. ಸೊ ಈ ಸಮೀಕರಣವನ್ನು ಬಿಡಿಸ್ತೀವಿ. ಸೊ ಇದನ್ನು ಯಾವ ರೀತಿ ಬಿಡಿಸ್ತೀವಿ ಅಂದರೆ ಈಗ ಒಂದು ಸಮೀಕರಣವನ್ನು ನಾವು ಚರಾಕ್ಷರದ ರೂಪದಲ್ಲಿ ಬರ್ಕೊಂಡು ಅದರ ಬೆಲೆಯನ್ನು ಇನ್ನೊಂದು ಸಮೀಕರಣಕ್ಕೆ ಆದೇಶ ಮಾಡಿದಾಗ ನಮಗೆ ಚರಾಕ್ಷರ x ಮತ್ತು y ನ ಬೆಲೆಗಳು ಸಿಗುತ್ತೆ. ಸೊ ಈಗ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಒಂದನೇ ಸಮೀಕರಣ ಅಂತ ಕರಿತೀನಿ, ಇದನ್ನು ಎರಡನೇ ಸಮೀಕರಣ ಅಂತ ಕರಿತೀನಿ, ಹೌದಾ? ಸೊ ಈಗ ಎರಡನೇ ಸಮೀಕರಣ ಏನಿದೆ ನಮಗೆ x + 2y = 3 ಇದೆ. ಸೊ ಇಲ್ಲಿ x ಅನ್ನು ಹೇಗೆ ಬರ್ಕೋಬೋದು ನೋಡಿ, ಒಂದು ಚರಾಕ್ಷರದ ರೂಪಕ್ಕೆ ಬರ್ಕೊಳ್ಳೋದಾದರೆ ಸೊ ಇದು 3 - 2y ಆಗುತ್ತೆ x ಬೆಲೆ, ಹೌದಾ? ಸೊ x + 2y = 3 ಆದರೆ x ಏನಾಗುತ್ತೆ 3, ಈ 2y ಈ ಕಡೆ ಬಂದಾಗ ಏನಾಯಿತು -2y ಆಯಿತು. ಸೊ ನಮಗೆ ಇಲ್ಲಿ x ಬೆಲೆ ಸಿಕ್ಬಿಡ್ತು. ಈ x ಬೆಲೆಯನ್ನು ಮೊದಲನೇ ಸಮೀಕರಣಕ್ಕೆ ಆದೇಶ ಮಾಡಿದರೆ ನಮಗೆ y ಬೆಲೆ ಸಿಗುತ್ತೆ. ಸೊ ಇಲ್ಲಿ x ಬೆಲೆಯನ್ನು ಒಂದರಲ್ಲಿ ಆದೇಶಿಸಿದ x ಬೆಲೆಯನ್ನು ಒಂದರಲ್ಲಿ ಆದೇಶ ಮಾಡಿ. ಸೊ ಆಗ ಏನು ಬರುತ್ತೆ, ಒಂದೇ ಈಕ್ವೇಷನ್ ಏನಿದೆ 7x - 15y = 2 ಇದೆ. ಸೊ 7 x ಇರೋ ಜಾಗದಲ್ಲಿ 3 - 2y ಹಾಕಿ -15y = ಏನಾಗುತ್ತೆ 2 ಆಗುತ್ತೆ. ಸೊ ಈಗ ಇದು ಗುಣಿಸಿ 7 × 21 7 × 14y -15y = ಏನಾಗುತ್ತೆ 2 ಆಗುತ್ತೆ, ಆಯಿತಾ? ಸೊ ಇಲ್ಲಿ ಏನಾಯಿತು, ಓಕೆ. ಸೊ ಇವಾಗ ಏನು ಬರುತ್ತಿದ್ದು 21 ಮೈನಸ್ ಇವೆರಡನ್ನು ಕೂಡಿದರೆ 29y = 2 ಆಗುತ್ತೆ. ಸೊ ಆಗ -29y ಏನಾಗುತ್ತೆ 2 - 21 ಆಗುತ್ತೆ. ಅಂದರೆ -29y -19 ಆಗುತ್ತೆ. ಅಂದರೆ ನಮಗೆ y ಬೆಲೆ ಏನು ಬರುತ್ತೆ ಅಂದರೆ y -19/-29 ಆಗುತ್ತೆ. ಅಂದರೆ y ಬೆಲೆ ಏನು ಬರುತ್ತೆ ನಮಗೆ ಅಂದರೆ 19/29 ಬರುತ್ತೆ, ಹೌದಾ? ಸೊ ಈಗ y ಬೆಲೆ ಸಿಕ್ತು. ಈಗ ಏನು ಮಾಡಬೇಕು, ಈ y ಬೆಲೆಯನ್ನು ನೀವು x ನಲ್ಲಿ ಆದೇಶ ಮಾಡಿ. ಸೊ y ಬೆಲೆಯನ್ನು x ನಲ್ಲಿ ಆದೇಶಿಸಿದ ಆದೇಶ ಮಾಡಿದರೆ ಏನು ಸಿಗುತ್ತೆ, x ಏನಿದೆ ನಮಗೆ x = 3 - 2y ಇದೆ, ಹೌದಾ? ಸೊ 3 - 2 19/29 ಆಗಿದೆ 2y. ಸೊ ಈಗ ಇದು ಸಿಂಪ್ಲಿಫಿಕೇಶನ್ ಮಾಡಿದರೆ ಏನು ಬರುತ್ತೆ ನಮಗೆ 3 ಮೈನಸ್ ಇಲ್ಲಿ 19 38/29 ಆಗುತ್ತೆ. ಈಗ ಏನು ಮಾಡಬೇಕು, ಎರಡು ಭಿನ್ನರಾಶಿಗಳಿಂದ ಕಳೆದ್ರೆ ಸೊ 29 × 3 ಏನು ಬರುತ್ತೆ 93 27 2 3 2 6 2 8 87 ಬರುತ್ತೆ -38/29 ಬರುತ್ತೆ. ಸೊ ಈಗ 87ರಲ್ಲಿ ನೀವು 38 ಕಳೆದ್ರೆ ಸೊ 17ರಲ್ಲಿ 8 ಅಂದರೆ 9 ಬರುತ್ತೆ, ಇಲ್ಲಿ 7ರಲ್ಲಿ 49 ಬರುತ್ತೆ, ಹೌದಾ? ಸೊ 49/29 ಬರುತ್ತೆ. ಯಾವುದು ಬೆಲೆ x ಬೆಲೆ, ಹೌದಾ? ಸೊ ಈಗ ನಮಗೆ ಬಂದಿರೋ ವ್ಯಾಲ್ಯೂ ಸರಿ ಇದೆ ಇಲ್ವಾ ಅಂತ ಚೆಕ್ ಮಾಡಬೇಕು ಅಂತ ಹೇಳಿದರೆ
ಏನು ಮಾಡಬೇಕು, ಇಲ್ಲಿ ಯಾವುದಾರ ಒಂದು ಸಮೀಕರಣದಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಆದೇಶ ಮಾಡಿ. ಸೊ ನಿಮಗೆ ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ಇದು 3 - 2y ಮಾಡಿ, ಆಗ ನಮಗೆ 49/29 ಬರುತ್ತೆ. ಇಲ್ಲೇ ಎಕ್ಸ್ ಈಕ್ವಲ್ಸ್ 3 - 2y ಇದೆಯಲ್ಲ, ಸೊ ಇಲ್ಲಿ ನೋಡ್ತೀನಿ. ಸೊ ಇಲ್ಲಿ ಎಷ್ಟು ಆಗುತ್ತೆ ಅಂತ ಹೇಳಿದರೆ ಎಕ್ಸ್ ಬೆಲೆ ಏನು ಬರುತ್ತೆ ನಮಗೆ 19/29 ಬರುತ್ತವೆ. 3 - 2y ಬರುತ್ತೆ. ಸೊ ಈ ರೀತಿ ನಾವು ತಾಳೆ ನೋಡೋದ್ರ ಮುಖಾಂತರ ಏನು ಮಾಡ್ಬೋದು, ನಾವು ಪಡ್ಕೊಂಡಿರ್ತಕ್ಕಂಥ ಚರಾಕ್ಷರದ ಬೆಲೆಗಳು ಸರಿ ಇದೆ ಇಲ್ಲವೋ ಅಂತ ಚೆಕ್ ಮಾಡಿ ನೋಡ್ಬೋದು. ಇಲ್ಲಿ ಏನು ಮಾಡ್ತೀವಿ ನಾವು, ಈ ಸಮೀಕರಣವನ್ನು ಇನ್ನೊಂದು ರೂಪಕ್ಕೆ ಬರ್ಕೊಂಡು, ಹೌದಾ, ಅಂದರೆ ಚರಾಕ್ಷರದ ರೂಪಕ್ಕೆ ಬರ್ಕೊಂಡು ಆ ಚರಾಕ್ಷರದ ಬೆಲೆಯನ್ನು ಮತ್ತೊಂದು ಸಮೀಕರಣಕ್ಕೆ ಆದೇಶ ಮಾಡಿ ನಾವು ಆ ಎರಡೂ ಚರಾಕ್ಷರಗಳ ಬೆಲೆಗಳನ್ನ ಕಂಡುಹಿಡಿತೀವಿ. ಸೊ ಇದು ಬೀಜಗಣಿತೀಯವಾಗಿ ರೇಖಾತ್ಮಕ ಸಮೀಕರಣಗಳ ಚರಾಕ್ಷರಗಳ ಬೆಲೆಗಳನ್ನು ಕಂಡುಹಿಡಿತಕ್ಕಂಥ ಒಂದು ವಿಧಾನ. ಸೊ ಇದೇ ರೀತಿ ಇನ್ನೊಂದು ಅಭ್ಯಾಸದಲ್ಲಿ ಸಮಸ್ಯೆ ಇದೆ ಮಕ್ಕಳೇ, ಅದೊಂದು ಸಮಸ್ಯೆಯನ್ನು ನೋಡೋಣ. x + 4 = 14 ಬಿಡಿಸಿ. x + 4 = 14. So x + y = 14. Then x - y = 4. ನೋಡಿ, ಈಗ ಎರಡು ರೇಖಾತ್ಮಕ ಸಮೀಕರಣಗಳನ್ನು ಏನು ಮಾಡಬೇಕು, ನಾವು ಬಿಡಿಸ್ಬೇಕು. ಸೊ ಮೊದಲೇನು ಮಾಡಬೇಕು, ಯಾವುದಾರ ಒಂದು ಸಮೀಕರಣವನ್ನು ಒಂದು ರೂಪಕ್ಕೆ ಬರ್ಕೋಬೇಕು, ಒಂದು ಚರಾಕ್ಷರ ರೂಪಕ್ಕೆ ಬರ್ಕೋಬೇಕು. ಯಾವ್ದು ಬರ್ಕೊಳ್ಳೋಣ? ಸೊ ಇದನ್ನೇ ಬರ್ಕೊಳ್ಳಿ, ಎರಡನೇ ಸಮೀಕರಣನೇ ಬರ್ಕೊಳ್ಳಿ. ಸೊ ಇದು 1, ಇದು 2. ಸೊ ಎರಡನೇ ಸಮೀಕರಣ ನಾವು ಇದನ್ನ ಎಕ್ಸ್ ರೂಪಕ್ಕೆ ಬರ್ಕೊಂಡ್ರೆ ಯಾವ ಥರ ಬರ್ಕೋಬೋದು, ಎಕ್ಸ್ ರೂಪಕ್ಕೆ ಬರ್ಕೊಳ್ಳಿ, ವೈ ರೂಪಕ್ಕೆ ಬರ್ಕೊಳ್ಳಿ. ಸೊ ಇದನ್ನ ಎಕ್ಸ್ ರೂಪಕ್ಕೆ ಬರ್ಕೊಂಡ್ರೆ = 4, ಈ -y ಈ ಕಡೆಗೆ ಹೋದಾಗ ಏನಾಗುತ್ತೆ, +y ಆಗುತ್ತೆ. ಸೊ ಈಗ ಎಕ್ಸ್ ಬೆಲೆಯನ್ನು 2ರಲ್ಲಿ ಆದೇಶಿಸಿ. ಸೊ ಆಗ ಏನು ಬರುತ್ತೆ ನಮಗೆ, ಸರಿ, ಎಕ್ಸ್ ಬೆಲೆಯನ್ನು 1ರಲ್ಲಿ ಆದೇಶ ಮಾಡಿ, ನಾವು 2ರಲ್ಲಿ ತೊಗೊಂಡಿರೋದು 1ರಲ್ಲಿ ಆದೇಶ ಮಾಡಿದೆ. ಸೊ ಇಲ್ಲಿ ಎಕ್ಸ್ ರ ಜಾಗದಲ್ಲಿ ಏನಿದೆ, 4 + x + y = 14 ಇದೆ. ಎಕ್ಸ್ ರ ಜಾಗದಲ್ಲಿ 4 + y ಇದೆ, ಪ್ಲಸ್ y ಏನು ಬಂತು ನಮಗೆ 14 ಬಂತು. ಸೊ 4 + 2y ಏನು ಬಂತು, 14 ಬಂತು. 2y = 14 - 4 ಬಂದರೆ 2y ಎಷ್ಟು ಬರುತ್ತೆ, 10 ಬರುತ್ತೆ. y ಬೆಲೆ ಏನು ಬರುತ್ತೆ, 10/2 ಅಂತ ಹೇಳಿದ್ರೆ y ಬೆಲೆ 5 ಬರುತ್ತೆ, ಹೌದಾ. ಸೊ ಈಗ ಒಂದು y ಬೆಲೆ ಸಿಕ್ತು. ಈ y ಬೆಲೆಯನ್ನು ಎಕ್ಸ್ನಲ್ಲಿ ಆದೇಶ ಮಾಡಿ ನಮಗೆ ಎಕ್ಸ್ ಬೆಲೆ ಸಿಗುತ್ತೆ. ಸೊ ಈಗ y ಬೆಲೆಯನ್ನು ಎಕ್ಸ್ನಲ್ಲಿ ಆದೇಶಿಸಿ. ಸೊ ಎಕ್ಸ್ ಏನಿದೆ, x = 4 + y. ಸೊ y ಅಂದರೆ ಏನು, 5, ಅಂದರೆ ಎಕ್ಸ್ ಬೆಲೆ ಏನು ಬಂತು, 9 ಬಂತು. ಸೊ ಎಕ್ಸ್ ಬೆಲೆ 9, y ಬೆಲೆ ಎಷ್ಟಿದೆ, 5 ಇದೆ. ಸೊ ಇಲ್ಲಿ ಯಾವ್ದಾರ ಒಂದು ಸಮೀಕರಣಕ್ಕೆ ತಾಳೆ ನೋಡ್ಬೋದು, ಹೌದಾ. ಯಾವ್ದಾರ ಒಂದು ಸಮೀಕರಣಕ್ಕೆ ಆದೇಶ ಮಾಡಿದರೆ ನಮಗೆ ಆ ಸಮೀಕರಣದ ಎಡಭಾಗ ಬಲಭಾಗಕ್ಕೆ ಏನಾಗುತ್ತೆ, ಸಮ ಇರಬೇಕಾಗುತ್ತೆ. ಸೊ ಇಲ್ಲಿ ಮೊದಲನೇ ಸಮೀಕರಣ ಏನಿದೆ, x + y = 14 ಇದೆ. ಸೊ ಇಲ್ಲಿ ಎಕ್ಸ್ ಬೆಲೆ ಏನಿದೆ, 9 ಇದೆ, y ಬೆಲೆ ಏನಿದೆ, 5 ಇದೆ. ಸೊ ಅವೆರಡೂ ಕೂಡ ಎಷ್ಟು ಬರುತ್ತೆ ನಮಗೆ, 14 ಬರುತ್ತೆ. ಸೊ ಅದರಿಂದ ನಾವು ಏನು ಬಿಡಿಸಿದ್ದೀವಿ ಅಥವಾ ನಮಗೆ ಏನು ಚರಾಕ್ಷರದ ಬೆಲೆಗಳು ಬಂದಿದೆ, ಆ ಬೆಲೆಗಳು ಏನಾಗಿದೆ ಅಂತ ಅರ್ಥ, ಸರಿ ಇದೆ ಅಂತ ಅರ್ಥ. ಸೊ ಇದು ಏನು ಬೀಜಗಣಿತೀಯವಾಗಿ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥದ್ದು. ಸೊ ಇದೇ ರೀತಿ ನಿಮಗೆ ಸಮಸ್ಯೆಗಳು ಅಭ್ಯಾಸ 3.1ರಲ್ಲಿ ಮತ್ತು ಆದೇಶ ವಿಧಾನದಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳು ಇದ್ದಾವೆ. ಸೊ ಅವುಗಳನ್ನು ನೀವು ಅಭ್ಯಾಸ 3.3 ಮತ್ತು ಅಭ್ಯಾಸ 3.2ರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನೀವು ಮನೆಯಲ್ಲಿ ಮಾಡಿ. ಸೊ ಉಳಿದಿರ್ತಕ್ಕಂಥ ಭಾಗವನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ಮುಂದುವರಿಸೋಣ. ಥ್ಯಾಂಕ್ ಯು.